ಜ್ಞಾನೋಕ್ತಿಗಳು 16ನೇ ಅಧ್ಯಾಯ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠನೇ. ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು, ಪಟ್ಟಣವನ್ನ ಗೆದ್ದವನಿಗಿಂತ ಬಲಿಷ್ಠನು ಯಾರು ಅಂತಂದ್ರೆ ಅವ್ರನ್ನ ಅವರು ಡಿಸಿಪ್ಲಿನ್ ಮಾಡ್ಕೊಳ್ಳೋರು. ಹಾಲೆಲೂಯಾ. ಹಿ ಹೂ ರೂಲ್ಸ್ ಹಿಸ್ ಸ್ಪಿರಿಟ್. ತನ್ನನ್ನ ಆಳುವವನು ಪಟ್ಟಣವನ್ನ ಗೆದ್ದವನಿಗಿಂತ ಬಲಿಷ್ಠನು. ಹಾಲೆಲೂಯಾ. ನಿನ್ನನ್ನು ಕರೆಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ರೂಲ್ ಮಾಡ್ತಾ ಇದೆಯಾ ಅಂತಂದ್ರೆ ಯು ಆರ್ ಬಿಲ್ಡಿಂಗ್ ದ ವಾಲ್ ಅರೌಂಡ್ ಯುವರ್ ಸಿಟಿ, ಅರೌಂಡ್ ಯುವರ್ ಲೈಫ್. ಯು ಆರ್ ಮೋರ್ ಕಾನ್ಕರರ್ ದೆನ್ ದ ಒನ್ ಹೂ ಹ್ಯಾಸ್ ಕಾನ್ಕರ್ಡ್ ಅ ಸಿಟಿ. ದಿಸ್ ಇಸ್ ವಾಟ್ ಗಾಡ್ ಇಸ್ ಸ್ಪೀಕಿಂಗ್ ಟು ಅಸ್. ನೀನು ನಿನ್ನನ್ನ ಡಿಸಿಪ್ಲಿನ್ ಮಾಡ್ತಾ ಇದೆಯಾ ಅಂತಂದ್ರೆ ಯು ಆರ್ ಪ್ರೊಟೆಕ್ಟಿಂಗ್ ಯುವರ್ ಸಿಟಿ. ಹಾಲೆಲೂಯಾ. ಯಾವಾಗ ಅರ್ಥ ಮಾಡ್ಕೊಂಡು, ಆ ಪ್ರೊಟೆಕ್ಟೆಡ್ ಸಿಟಿ ಇಸ್ ಆಲ್ವೇಸ್ ಸೇಫ್ ಅಂತ. ಹಾಲೆಲೂಯಾ. ಬಿಕಾಸ್ ಅದ್ರ ಒಳಗಡೆ ಯಾರು ಅಟ್ಯಾಕ್ ಮಾಡಕ್ಕಾಗಲ್ಲ. ಇಟ್ ಇಸ್ ಬಿನ್ ಪ್ರೊಟೆಕ್ಟೆಡ್. ಅದು ಆರಾಮಾಗಿ ಪ್ರೊಟೆಕ್ಟೆಡ್ ಆಗಿದೆ. ಯಾವುದು ಚಿಂತೆ ಇಲ್ಲ, ಯಾವುದು ಒಂದು ರೀತಿಯಲ್ಲಿ ಒಂದು ಕೊರತೆ ಇಲ್ಲ, ಯಾವುದು ರೀತಿಯಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂತ ವಿಚಾರಗಳಿಲ್ಲ. ಯಾಕೆ ಅಂದ್ರೆ ವಾಲ್ಸ್ ಇದೆ, ಪ್ರೊಟೆಕ್ಟ್ ಆಗಿದೆ. ಯಾರು ಡಿಸಿಪ್ಲಿನ್ ಆಗಿ ಇಲ್ಲ, ಯಾರು ಕರೆಕ್ಟ್ ಆಗಿ ಇಲ್ಲ, ಯಾರು ಒಂದು ಸೆಲ್ಫ್ ಕಂಟ್ರೋಲ್ ಇಲ್ಲ, ಇಷ್ಟ ಬಂದಿದ್ ಮಾಡ್ತಾರೆ, ಇಷ್ಟ ಬಂದಂಗೆ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂತಂದ್ರೆ ದೇರ್ ಸಿಟಿ ಇಸ್ ಬಿನ್ ರೂಯಿನ್. ಅವ್ರ ಸಿಟಿಯಲ್ಲಿ ಏನ್ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಯಾರ ಸಿಟಿ ಕರೆಕ್ಟ್ ಆಗಿ ಇದೆ, ಅವ್ರ ಸಿಟಿ ಹೇಗಿದೆ ಅಂತಂದ್ರೆ ಪ್ರೊಟೆಕ್ಟ್ ಆಗಿದೆ. ಹಾಲೆಲೂಯಾ. ಸೆಲ್ಫ್ ಡಿಸಿಪ್ಲಿನ್ ಮಾಡೋದ್ರ ಮುಖಾಂತರವಾಗಿ ವಿ ವಿಲ್ ಬಿಲ್ಡ್ ದ ವಾಲ್ಸ್ ಆಫ್ ಅವರ್ ಸಿಟಿ, ಆಫ್ ಅವರ್ ಲೈಫ್. ನಮ್ಮ ಈಗಾಗಲೇ ನಾನು ಹೇಳಿದೆ, ಸಿಟಿ ಅಂತಂದ್ರೆ ನಮಗೆ ಕನೆಕ್ಟ್ ಆಗಿರೋ ಪೀಪಲ್ ಎಲ್ಲ ಅಲ್ಲಿ ಇದ್ದಾರೆ. ಆದ್ರೆ ಅಲ್ಲಿ ಸಿಟಿದು ವಾಲ್ಸ್ ಅಂದ್ರೆ ನಾವು ಎಷ್ಟು ಡಿಸಿಪ್ಲಿನ್ ಆಗಿದ್ದೀವಿ, ಅವ್ರನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಹಾಲೆಲೂಯಾ.